ಘಟನೆ ಹೆಂಗಾಯ್ತು ಹೆಂಗ್ ಟ್ರ್ಯಾಪ್ ಆದ್ರಿ ಡೀಟೇಲ್ ಆಗಿ ಹೇಳಿ. ಇವತ್ತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೋದು ಒಂದು ವಿನಂತಿ. ನನಗೆ ಬೆಳಗ್ಗೆ ಮಾಧ್ಯಮದಲ್ಲಿ ಬಂದಂಥ ಒಂದು ವಿಡಿಯೋದ ಬಗ್ಗೆ ತಮಗೆ ನನ್ನ ವಿಷಯಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. 2023ರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ. ಅವರು ಇಲ್ಲ ನನಗೆ ಒಂದು ವಾರದಲ್ಲಿ ಒಂದು 50,000 ರೂಪಾಯಿ ಹಣ ಕೊಡಿ, ನನಗೆ ನನ್ನ ಮಗುವಿನ ಹಾರ್ಟ್ ಆಪರೇಷನ್ ಇದೆ, ನನಗೆ ಹೆಲ್ಪ್ ಮಾಡಿ ಸರ್, ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಅಂಗಲಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ SDM ಕಡೆ ಬನ್ನಿ ಅಂತ, ಎಲ್ಲಿ ಬರ್ಬೇಕಂತ ಕೇಳಿದಾಗ SDM ಹಾಸ್ಪಿಟ್ಲ್ ಕಡೆ ಬನ್ನಿ ಅಂತ ಹೇಳಿದರು. ಆ ಮುಖಾಂತರ ನಾನು SDM ಹಾಸ್ಪಿಟ್ಲಿಗೆ ಹೋದೆ. ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ. ಹೋದ ತಕ್ಷಣ ಇಲ್ಲ SDM ಕಡೆ ಬೇಡ, ಆಚೆ ಕಡೆ ಬಾಜು ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಬನ್ನಿ ಅಂತಂದರು. ಅಲ್ಲಿ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು. ಆಮೇಲೆ 2 ರಿಕ್ಷಾ ಮತ್ತು 2 ಸ್ಕೂಟಿಗಳು ಬಂದವು. 2 ರಿಕ್ಷಾ 2 ಸ್ಕೂಟಿಗಳು ಬಂದು ನನ್ನ ಏಕದಮ್ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ನನ್ನ ಕಾರ್ನಲ್ಲೇ ನನ್ನನ್ನು ಹಾಕ್ಕೊಂಡು ತೊಗೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಯ್ದರು. ಉಣ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ, ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಹೊಲ ಐತಿ, ಹೊಲದಲ್ಲಿ ನನ್ನ ತೊಗೊಂಡು ಹೋಗಿ ನನ್ನ ಕರೆ ಇದೆ ಅಂತ 2 ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನ ಮತ್ತು 2 ಉಂಗುರಗಳನ್ನು ಕಸ್ಕೊಂಡು, ನೀವು ದುಡ್ಡು ಇನ್ನೂ ಕೊಡಬೇಕು ಅಂತ, ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು, ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಕಾರ್ನಲ್ಲೇ ಹಾಕ್ಕೊಂಡು ನಾನು ಹೋಗ್ತಾರೆ. ಹೋಗಿ ಅದು ನನಗೆ ಆ ಊರು ಯಾವ್ರು ಅನ್ನೋದು ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು. ಅದು ಅಮ್ಮನಕೊಪ್ಪ ಅಂತ, ಅದು ಹಳ್ಳಿ ಹತ್ರ ಬರುತ್ತೆ ಒಂದು ಹಳ್ಳಿ. ಆ ಹಳ್ಳಿ ಒಂದು ಗುಡ್ಡದಾಗ ಐತಿ. ಆ ಗುಡ್ಡದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಯಾಗ ನಾನು ಕೂಡಿ ಹಾಕಿ ಕೈಯ ಕಾಲ ಕಟ್ಟಿ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಡುವಾಗ ಎಲ್ಲರಿಗೂ ಬೇಡ್ಕೊತೀನಿ, ನನ್ನ ಕಾಲು ಬೋದನೆ ಕೈ ಮೀದಿ ನನ್ನ ಬಿಡ್ರಿ ಅಂತೇನು, ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ, ನಾನು ತಂದು ಕೊಡ್ತೀನಿ ನಿಮಗೆ ಅಂತಂದಾಗ ನನಗೆ ಯಾರೂ ಕಿವಿ ಮಾತು ಕೊಡದೆ ನಾನು ಹೊಡಿದು ಮಾಡ್ತಾರೆ. ದಿವಸ ರಾತ್ರಿ ಬರೋದು, ಸರಾಯಿ ಕುಡ್ಕಾಸಿ ಹೊಡಿದು ತಳಿಸೋದು ಮಾಡಿದರು. ಅವಾಗ ಕಾಲು ಬತ್ತನೆ ಅಂದರೂ ಕೇಳಲ್ಲ.